ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ. ನಾನು ನಿಮ್ಮ ನವೀನ TR. ಕರ್ನಾಟಕದಲ್ಲಿಯೇ ಪ್ರಥಮ ಬಾರಿಗೆ ಸಮಗ್ರವಾಗಿ ಭಾರತ ಮತ್ತು ಕರ್ನಾಟಕದ ಇತಿಹಾಸವನ್ನ ಚರ್ಚೆ ಮಾಡುವಂತಹ ಕೆಲಸ ಐಡಿಯಾಸ್ ಫೋರಂ ವತಿಯಿಂದ ಆಗ್ತಾ ಇದೆ. ಈ ಒಂದು ಸರಣಿಯಲ್ಲಿ ಈಗ ನಾನು ಮಾಡುತ್ತಿರುವಂತಹದ್ದು 231ನೇ ವಿಡಿಯೋ. ಯಾರು ಈ ಸರಣಿಯಲ್ಲಿ ಕಳೆದ ವಿಡಿಯೋಗಳನ್ನು ನೋಡಿಲ್ಲ, ಇದೇ ಫಸ್ಟ್ ವಿಡಿಯೋ ಆದರೆ ಸಪ್ರೇಟ್ ಪ್ಲೇಲಿಸ್ಟ್ ಇದೆ. ನಿಮಗೆ ಒಂದರಿಂದನೂ ಕೂಡ ನಿಮಗೆ 230 ವಿಡಿಯೋ ಕೂಡ ಅದರಲ್ಲಿ ನಿಮಗೆ ಪ್ಲೇಲಿಸ್ಟ್ ಸಿಗ್ತಾ ಹೋಗುತ್ತೆ. ಆರ್ಡರ್ ವೈಸ್ ನೀವು ಬರ್ತಾ ಬರ್ಬೋದು. ಐಡಿಯಾಸ್ ಫೋರಮ್ ಅಲ್ಲಿ ಹಲವಾರು ಕೋರ್ಸ್ಗಳು ಲಭ್ಯ ಇವೆ. ನೀವು ಒಂದ್ಸಲಿ ಪ್ಲೇಲಿಸ್ಟ್ಗೆ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ಕಳೆದ ತರಗತಿಯಲ್ಲಿ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಬರ್ತಾ ಇದ್ದೆ. ಕೆಳದಿ ನಾಯಕರಿಗೆ ಸಂಬಂಧಪಟ್ಟಂತೆ ಚರ್ಚೆಯಾಗಿ ಮುಗ್ದಿತ್ತು. ನೆಕ್ಸ್ಟ್ ಉಳ್ಳಾಳದ ರಾಣಿ ಅಬ್ಬಕ್ಕನಿಗೆ ಸಂಬಂಧಪಟ್ಟ ಚರ್ಚೆಯಾಗಿ ಮುಗ್ದಿತ್ತು. ಕರಿಮೆಣಸಿನ ರಾಣಿ ಚೆನ್ನಭೈರಾದೇವಿಗೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡಿ ಮುಗಿಸಿದ್ವಿ. ಮತ್ತು ಕಳೆದ ತರಗತಿಯಲ್ಲಿ ಚಿತ್ರದುರ್ಗದ ನಾಯಕರಿಗೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ಆಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಎಷ್ಟು ಇಂಪಾರ್ಟೆಂಟ್ ಅದನ್ನು ಚರ್ಚೆ ಮಾಡಿದೆ. ಇವತ್ತಿನ ತರಗತಿಯಲ್ಲಿ ಯಲಹಂಕದ ನಾಡಪ್ರಭುಗಳು ಇವರಿಗೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಯಲಹಂಕದ ನಾಡಪ್ರಭುಗಳು ಅಥವಾ ಇದನ್ನ ಕೆಂಪೇಗೌಡ ಫ್ಯಾಮಿಲಿ ಅಂತ ಕೂಡ ಕರಿತೀವಿ. ಕರ್ನಾಟಕಕ್ಕೆ ಯಲಹಂಕದ ನಾಡಪ್ರಭುಗಳ ಒಂದು ಅವರ ಕೊಡುಗೆ ಅಪಾರವಾಗಿರುವಂಥದ್ದನ್ನು ಕಾಣಬಹುದಾಗುತ್ತೆ. ಕರ್ನಾಟಕದ GDP ಅತಿ ಹೆಚ್ಚಾಗಿ ಇವತ್ತೇನು ಕೊಡುಗೆ ಕೊಡ್ತಾ ಇದೆ, ಒಂದೇ ಒಂದು ನಗರ ಕರ್ನಾಟಕದ GDPಗೆ ಅತಿ ಹೆಚ್ಚಾಗಿ ಕೊಡುಗೆ ಕೊಡ್ತಾ ಇದೆ ಬಹುತೇಕವಾಗಿ. ಆ ಬೆಂಗಳೂರಿನ ಆಧುನಿಕ ಬೆಂಗಳೂರಿನ ನಿರ್ಮಾಣಕರು ಇವರೇ. ಅದನ್ನು ನಿರ್ಮಾಣ ಮಾಡಿದ್ದು, ಅದನ್ನ ಬೆಳೆಸಿದ್ದು ಕೂಡ ಇವರೇ. ಆ ಕೊಡುಗೆ ಇವತ್ತು ಭಾರತದಲ್ಲಿ ಕರ್ನಾಟಕ ಅತ್ಯಂತ ಶ್ರೀಮಂತ ರಾಜ್ಯಗಳಲ್ಲಿ ಒಂದಾಗಿ ಕಾಣಿಸಿಕೊಳ್ಳುತ್ತಿರುವುದಕ್ಕೆ ಅದಕ್ಕೆ ಮುಖ್ಯ ಕಾರಣ ಕೆಂಪೇಗೌಡ ಕುಟುಂಬ. ಯಲಹಂಕದ ನಾಡಪ್ರಭುಗಳು ಇದಕ್ಕೆ ಮುಖ್ಯವಾಗಿ ಕಾರಣ. ಅದರಲ್ಲಿ ಬಹುಮುಖ್ಯವಾಗಿ ನಾವು ನೋಡ್ಬೇಕಾದ್ದು ಕೆಂಪೇಗೌಡ ಒಂದನೇ ಕೆಂಪೇಗೌಡ ಅಥವಾ ಹಿರಿಯ ಕೆಂಪೇಗೌಡ ಅಂತ ಹೆಂಗ್ ಕರಿತೀವಿ, ಅವರು ಬ್ಯಾಂಗ್ಳೂರು ನಗರವನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ದು ಅವರೇ, ಅದರ ಸಂಸ್ಥಾಪಕರು. ಮತ್ತೆ ಮುಂದೆ ಅವರ ಮಗ ಎರಡನೇ ಕೆಂಪೇಗೌಡ ಕೂಡ ಬೆಂಗಳೂರಿನ ಬೆಳೆಸುವುದರಲ್ಲಿ ಅತಿ ಮುಖ್ಯವಾದಂತಹ ಪಾತ್ರ ವಹಿಸಿದ್ದಾರೆ. ಮುಂದೆ ಬರುವಂತಹ ರಾಜರು ಕೂಡ ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಮುಂದೆ ಆಧುನಿಕ ಸ್ವತಂತ್ರ ಬಂದ ನಂತರ ದೊಡ್ಡ ಮಟ್ಟಕ್ಕೆ ಬೆಂಗಳೂರು ಬೆಳೆದಿದೆ. IT ಕ್ಷೇತ್ರವಾಗಿ ಬೆಂಗಳೂರು ಬೆಳೆದಿದೆ. ಅಧ್ಯಾಯ 68 ಯಲಹಂಕದ ನಾಡಪ್ರಭುಗಳು. ಯಲಹಂಕ ನಾಡಪ್ರಭುಸ್. ದ ಯಲಹಂಕ ನಾಡಪ್ರಭುಸ್ ಅಥವಾ ಯಲಹಂಕದ ನಾಡಪ್ರಭುಗಳು ಅಥವಾ ವಿಶೇಷವಾಗಿ ಕೆಂಪೇಗೌಡ ಕುಟುಂಬ ರಾಜವಂಶ ಅಂತ ಕರಿತೀವಿ. ಇದು ಕರ್ನಾಟಕದ ಇತಿಹಾಸದಲ್ಲಿ ವಿಶೇಷವಾಗಿ ಇವರಿಗೆ ಒಂದು ಗೌರವ ಇದೆ. ಬಹುಮುಖ್ಯವಾಗಿ ಆಧುನಿಕ ಬೆಂಗಳೂರಿನ ನಿರ್ಮಾಣಕರು ಅಂತ ಕರಿತೀವಿ, ಬಿಲ್ಡರ್ಸ್ ಆಫ್ ಮಾಡರ್ನ್ ಬೆಂಗಳೂರು. ದ ಯಲಹಂಕ ನಾಡಪ್ರಭುಸು ಯಾರು ಅಂತ ಕೇಳಿದಾಗ ಅವರು ಗೌಡರು ಅಥವಾ ಒಕ್ಕಲಿಗರು, ಒಕ್ಕಲು ಪಂಥಕ್ಕೆ ಸೇರಿದವರು, ಒಕ್ಕಲಿಗರು ಅಂತ ಕರಿತೀವಿ. ಜಸ್ಟ್ ತಿಳ್ಕೊಂಡಿರಿ ಅಷ್ಟೇ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನು ಕೇಳೋದಿಲ್ಲ, ಜಸ್ಟ್ ಗೊತ್ತಿರಬೇಕು ನಿಮಗೆ ಇವರು ಎಲ್ಲಿ ಯಾರಿಗೆ ಸೇರಿದವರು ಅಂತೇಳಿ. ಓಕೆ, ಗೌಡರು ಅಥವಾ ಭೂಮಿಯ ಉಳುಮೆಗಾರರಾಗಿದ್ರು ಅಂತ, ಟಿಲ್ಲರ್ಸ್ ಆಫ್ ದ ಲ್ಯಾಂಡ್. ಅವರು ಗಂಗಾಟ್ಕರ್ ಒಕ್ಕಲು ಸೆಕ್ಟ್ ಅಂತೇಳಿ, ಅಂದ್ರೆ ಒಕ್ಕಲಿಗ ಪಂಥಕ್ಕೆ ಸೇರಿದವರು ಅಂತ. ಇವರ ಮೂಲ ನೋಡಿದ್ರೆ ಇವರ ಪೂರ್ವಜರು ಕಾಂಜೀಪುರಂ ತಮಿಳುನಾಡು ಬಳಿಯ ಮೋರಾಸು ನಾಡಿನಿಂದ ವಲಸೆ ಬಂದವರು. ಅಲ್ಲಿಂದ ತಮಿಳುನಾಡಿನಿಂದ ವಲಸೆ ಬಂದು ಇಲ್ಲಿ ನೆಲೆಸಿ ಅವರು ಕರ್ನಾಟಕದ ಕೆಲವು ಭಾಗಗಳನ್ನು ಆಳ್ವಿಕೆ ಮಾಡಿದ್ರು. ಸ್ಟಾರ್ಟಿಂಗು ಯಲಹಂಕವನ್ನ, ಇವತ್ತು ಬೆಂಗಳೂರು ಅರ್ಬನ್ ನಲ್ಲಿದೆ, ಯಲಹಂಕವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆನ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮುಂದೆ ಒಂದನೇ ಕೆಂಪೇಗೌಡ ಬಂದಾಗ ಬೆಂಗಳೂರನ್ನ ಸ್ಥಾಪನೆ ಮಾಡಿ ಬೆಂಗಳೂರನ್ನೇ ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮುಂದೆ ನಂತರವಾಗಿ ಮೂರನೇ ಕೆಂಪೇಗೌಡ ಮಾಗಡಿಗೆ ರಾಜಧಾನಿಯನ್ನು ಸ್ಥಳಾಂತರವನ್ನು ಮಾಡಿ ಆಳ್ವಿಕೆನ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಈ ರೀತಿಯಾಗಿ 3 ರಾಜಧಾನಿಗಳ ಮುಖಾಂತರವಾಗಿ ಇವರು ಆಳ್ವಿಕೆನ ಮಾಡ್ತಾ ಹೋದ್ರು ಅಂತೇಳಿ. ಇವರ ರಾಜಲಾಂಛನ ಗಂಡಬೇರುಂಡ. ಇವರು ಬೆಂಗಳೂರು ಜಿಲ್ಲೆಯ ಯಲಹಂಕದ ಪ್ರದೇಶದ ನಾಡಪ್ರಭುಗಳಾಗಿದ್ದರು. ಮತ್ತು ಗೊತ್ತಿರಬೇಕು ನಿಮಗೆ, ಇವರು ವಿಜಯನಗರದ ಸಾಮಂತರಾಗಿದ್ದರು. ದೇ ಆರ್ ನಾಟ್ ಇಂಡಿಪೆಂಡೆಂಟ್ ರೂಲರ್ಸ್. ಇವರು ವಿಜಯನಗರದ ಸಾಮಂತರಾಗಿದ್ದರು, ವಿಜಯನಗರದ ಅಧೀನರಾಗಿದ್ರು. ಇದರ ಸ್ಥಾಪಕ ಯಾರು ಅಂತ ಕೇಳಿದಾಗ
ರಣಬೈರೇಗೌಡ. ರಣಬೈರೇಗೌಡ ಆ ಯಲಹಂಕದ ನಾಡಪ್ರಭುಗಳ ರಾಜವಂಶದ ಸ್ಥಾಪಕ ಅಂತ ನಾವು ಕರಿತಾ ಹೋಗ್ತೀವಿ. ರಣಬೈರೇಗೌಡ ನೋಡಿ ಜಾಸ್ತಿ ಇಂಪಾರ್ಟೆಂಟ್ ಹೇಳ್ಬೇಕಾದ್ರೆ ಇಬ್ಬರೇ ಇಲ್ಲಿ, 1ನೇ ಕೆಂಪೇಗೌಡ ಮತ್ತು 2ನೇ ಕೆಂಪೇಗೌಡ ಇಬ್ಬರೇ. ಯೂಶಲಿ ಇವ್ರಿಬ್ಬರ ಬಗ್ಗೆನೇ ಕೇಳೋದು, ಅತಿಯಾಗಿ ತಲೆಕಿಸೋಕೆ ಹೋಗ್ಬೇಡಿ. ನಾನು ಏನ್ ಚರ್ಚೆ ಮಾಡ್ತೀನಿ ಅಷ್ಟನ್ನು ಓದ್ಕೊಳ್ಳಿ ಸಾಕು. ಕೇಳೋದು ಸ್ಥಾಪಕ ಯಾರು ಅಂತ ಕೇಳ್ಬೋದು, 1ನೇ ಕೆಂಪೇಗೌಡನ ಬಗ್ಗೆ ಕೇಳ್ಬೋದು, 2ನೇ ಕೆಂಪೇಗೌಡನ ಬಗ್ಗೆ ಕೇಳ್ಬೋದು. ಇಷ್ಟೇ ಕೇಳೋದು, ಇನ್ನೇನು ಕೇಳೋಕೆ ಹೋಗಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾವೆ. ಫೌಂಡರ್ ಗೊತ್ತಿರ್ಬೇಕು ನಿಮಗೆ, ರಣಬೈರೇಗೌಡ ಅಂತೇಳಿ. ಇವರು 14ನೇ ಶತಮಾನದಲ್ಲಿ ಯಲಹಂಕದಿಂದ ಇವರು ಆಳ್ವಿಕೆನ ಮಾಡಿದ್ರು. ವಿಜಯನಗರದ ಸಾಮಂತರಾಗಿ ಆಳ್ವಿಕೆ ಮಾಡ್ತಾ ಇದ್ರು. ಇವರ ರಾಜಧಾನಿಗಳು ಯಲಹಂಕ ಇವರ ಮೊದಲ ರಾಜಧಾನಿ, ಬೆಂಗಳೂರು ಹರ್ಬನ್ ಇದೆ, ಇವತ್ತಿನ ಬೆಂಗಳೂರು ನಗರದಲ್ಲಿದೆ, ನಗರದ ಜಿಲ್ಲೆಯಲ್ಲಿದೆ. ನೆಕ್ಸ್ಟ್ 2ನೇ ರಾಜಧಾನಿ ಬೆಂಗಳೂರು. ನೆಕ್ಸ್ಟ್ ಕೊನೆಯ ರಾಜಧಾನಿ ಮಾಗಡಿ, ರಾಮನಗರ ಡಿಸ್ಟಿಕ್ ಇದೆ ಮಾಗಡಿ. ಅಲ್ಲಿನೂ ಕೂಡ ಇವರು ಆಳ್ವಿಕೆನ ಮಾಡಿದ್ರು ಅಂತೇಳಿ. ಫಸ್ಟ್ ರಣಬೈರೇಗೌಡ, ಅದರ ನಂತರವಾಗಿ ಅವನ ಮಗ ರಣಬೈರೇಗೌಡ ನಂತರ ಅವನ ಮಗ ಜಯಗೌಡ ಆಳ್ವಿಕೆಯನ್ನ ಮಾಡ್ತಾನೆ. ನಂತರವಾಗಿ ಕೆಂಪನಂಜೇಗೌಡ ಅವರು ಕೂಡ ಆಳ್ವಿಕೆ ಮಾಡ್ತಾರೆ. ಇವೆಲ್ಲ ನಿಮ್ಗೆ ಇಂಪಾರ್ಟೆಂಟ್ ಅಲ್ಲ, ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ನಂತರ ಕೆಂಪನಂಜೇಗೌಡನ ಮಗ 1ನೇ ಕೆಂಪೇಗೌಡ ಅಧಿಕಾರಕ್ಕೆ ಬರ್ತಾನೆ. ಇದು ಇಂಪಾರ್ಟೆಂಟ್. ಕೆಂಪನಂಜೇಗೌಡನ ಮಗ 1ನೇ ಕೆಂಪೇಗೌಡ ಅಧಿಕಾರಕ್ಕೆ ಬಂದ, ಅದು ಇಂಪಾರ್ಟೆಂಟ್. ಯಾಕೆ? ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಇವತ್ತು ಕರ್ನಾಟಕ ಇತಿಹಾಸದಲ್ಲಿ 1ನೇ ಕೆಂಪೇಗೌಡ ಅವರ ಒಂದು ಹೆಸರು ದೊಡ್ಡ ಮಟ್ಟಕ್ಕೆ ಸುವರ್ಣಾಕ್ಷರದಲ್ಲಿ ಬರೆಯಲ್ಪಟ್ಟಿದೆ. ಬಹುಮುಖ್ಯವಾಗಿ ಇವತ್ತು ಕೆಂಪೇಗೌಡ ಏರ್ಪೋರ್ಟ್ ಏನಿದೆ, ಅಂತಾರಾಷ್ಟ್ರೀಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್, ಬೆಂಗಳೂರಿನ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಕೆಂಪೇಗೌಡ 1 ಅವರ ಹೆಸರನ್ನು ಇಟ್ಟಿರುವಂತದ್ದು ನಮಗೆ ಗೊತ್ತಾಗುತ್ತೆ. ಅವರು ಎಷ್ಟು ಯಾವ ಮಟ್ಟಕ್ಕೆ ಸಾಧನೆಯನ್ನ ಮಾಡಿದ್ದಾರೆ. ಅವರು ಕರ್ನಾಟಕ ಇತಿಹಾಸದಲ್ಲಿ ಅವರ ಹೆಸರು ಸುವರ್ಣಾಕ್ಷರದಲ್ಲಿ ಬರೆಯಲ್ಪಟ್ಟಿದೆ ಅಂತೇಳಿ ನಮಗೆ ಗೊತ್ತಾಗುತ್ತೆ, ಎಷ್ಟು ಇಂಪಾರ್ಟೆಂಟ್ ಇವರ ಹೆಸರು ಅಂತೇಳಿ. ಕೆಂಪೇಗೌಡ 1 ಅಥವಾ ಹಿರಿಯ ಕೆಂಪೇಗೌಡ 1510ರಿಂದ 1570ರವರೆಗೆ ಕರ್ನಾಟಕದ ಯಲಹಂಕ, ಬೆಂಗಳೂರು ಭಾಗಗಳನ್ನು ಆಳ್ವಿಕೆಯನ್ನ ಮಾಡ್ತಾರೆ. ಕೆಂಪೇಗೌಡ 1 ನೋಡ್ರಿ, ಹಲವಾರು ರಾಜ್ಯಗಳನ್ನ ನೋಡ್ತಾ ಬಂದ್ವಿ. ಇತಿಹಾಸವನ್ನ ಚರ್ಚೆ ಮಾಡ್ಬೇಕಾದ್ರೆ ಹಲವಾರು ರಾಜ್ಯಗಳನ್ನ ನಾವು ಚರ್ಚೆ ಮಾಡಿ ಕಲ್ತಾ ಬಂದ್ವಿ. ಹೆಸರು ನೆನಪಿಟ್ಕೊಳ್ಳೋಕೆ ಅಷ್ಟು ರಾಜ್ಯಗಳ ಹೆಸರಿದೆ. ಆದರೆ ಎಲ್ಲ ರಾಜರು ಕೂಡ ತಮ್ಮ ಜನರಿಗೆ, ತಮ್ಮ ದೇಶಕ್ಕೆ, ತಾವು ಹುಟ್ಟಿದ ನಾಡಿಗೆ ಏನಾದ್ರೂ ಮಾಡಬೇಕು ಅಂತೇಳಿ ಎಲ್ಲಾ ರಾಜರಲ್ಲೂ ಕೂಡ ಅನಿಸಿರೋದಿಲ್ಲ. ಆಲ್ಮೋಸ್ಟ್ 90% ಆಫ್ ದ ರಾಜರ ಮೈಂಡ್ ಸೆಟ್ ಹೆಂಗಿರುತ್ತಪ್ಪ ಅಂದ್ರೆ, ಖಾನಾ ಪೀನಾ ಗಾನ ಬಜಾನ ಶಿಕಾರಿ ಕೋಚಾನ ಅಷ್ಟೇ. ಚೆನ್ನಾಗಿ ಉಣ್ಬೇಕು, ತಿನ್ಬೇಕು, ಎಂಜಾಯ್ ಮಾಡಬೇಕು, ಅಧಿಕಾರವನ್ನ ಎಂಜಾಯ್ ಮಾಡಬೇಕು, ಕಾಡಿಗೆ ಹೋಗ್ಬೇಕು, ಶಿಕಾರಿ ಮಾಡ್ಕೋಬೇಕು, ಎಂಜಾಯ್ ಮಾಡಬೇಕು. ಈ ತರ ಒಂದು ಮೈಂಡ್ ಸೆಟ್ ಇದ್ರೆ ಅದರಲ್ಲಿ ಕೆಲವು ಒಂದು 10% ರಾಜರುಗಳ ಬಗ್ಗೆ ಚರ್ಚೆ ಮಾಡ್ಕೊಂತ ಬಂದ್ವಿ. ಅವರು ರಾಜರ ತಕ್ಷಣ ಅವರ ಮೈಂಡ್ ಸೆಟ್ ಬದಲಾಗುತ್ತೆ. ದೇಶಕ್ಕೋಸ್ಕರ, ತಾನು ಹುಟ್ಟಿದ ಮಣ್ಣಿಗೋಸ್ಕರ ಮಾಡಬೇಕು, ಜನರಿಗೋಸ್ಕರ, ಜನರು ನಂಬಿ ನನ್ನನ್ನು ರಾಜನಾಗಿ ಮಾಡಿದ್ದಾರೆ, ಅವರಿಗೋಸ್ಕರ ನಾನು ಕೊಡಬೇಕು ಅನ್ನೋ ಮೈಂಡ್ ಸೆಟ್ ಕೆಲವು ರಾಜರಿಗೆ ಮಾತ್ರ ಇತ್ತು. ಅಂತಹ ರಾಜರುಗಳಲ್ಲಿ ಅಗ್ರಸ್ಥಾನವನ್ನ ಪಡೆಯುವಂತವರು 1ನೇ ಕೆಂಪೇಗೌಡ ಅವರು. ಸುಮ್ಮನೆ ರಾಜನಾಗಿ ಸುಮ್ಮನೆ ಆಳ್ವಿಕೆ ಮಾಡಲಿಲ್ಲ, ಏನಾದ್ರೂ ಮಾಡಬೇಕು, ವ್ಯಾಪಾರ ವಾಣಿಜ್ಯವನ್ನು ಜಾಸ್ತಿ ಮಾಡಬೇಕು, ನಗರಗಳನ್ನ ಕಟ್ಟಬೇಕು ಅಂತೇಳಿ ಕನಸನ್ನ ಕಟ್ಟಿದವರು 1ನೇ ಕೆಂಪೇಗೌಡ. ಹಿರಿಯ ಕೆಂಪೇಗೌಡ ಅಗ್ರಸ್ಥಾನದಲ್ಲಿ ನಿಂತಾರೆ. ಇವತ್ತು ಕರ್ನಾಟಕ ಈ ಮಟ್ಟಕ್ಕೆ ಶ್ರೀಮಂತ ರಾಜ್ಯವಾಗಿದೆ, ಇಷ್ಟು GDP ದೊಡ್ಡದಾಗಿದೆ, ಇಂತಹ ದೊಡ್ಡ ಬಜೆಟ್ ಅನ್ನು ನಾವು ಕೊಡ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಹಿರಿಯ ಕೆಂಪೇಗೌಡರು. ಅವ್ರಿಗೆ ಸಲ್ಲಬೇಕು. ಇವರ ಮುಖ್ಯ ಒಂದು ಉದ್ದೇಶ ಇತ್ತು, ಒಂದು ಹೊಸ ನಗರವನ್ನ ಕಟ್ಟಬೇಕು ಅಂತೇಳಿ ಒಂದು ಕನಸಿನ ಗುರಿಯಾಗಿತ್ತು. ನೋಡ್ರಿ, ಒಂದು ನಗರವನ್ನ ಕಟ್ಟುವುದು ಓಕೆ, ಆದರೆ ಇವರ ಕನಸಿನ ನಗರ ಹೆಂಗಿತ್ತು ಗೊತ್ತಾ? ಇವರ ಕನಸಿನ ನಗರದಲ್ಲಿ ಕಂಪ್ಲೀಟ್ ಆಗಿ ಪ್ಲಾನ್ ಯೋಜಿಸುವ ನಗರದಲ್ಲಿ ಕೋಟೆ ಇರಬೇಕು, ಕಂಟೋನ್ಮೆಂಟ್ ಇರಬೇಕು, ನೀರಿನ ಜಲಾಶಯಗಳು, ಕೆರೆಗಳಿರ್ಬೇಕು, ಸರೋವರಗಳು, ಕೆರೆಗಳು ಇರಬೇಕು, ದೇವಾಲಯಗಳು ಇರಬೇಕು. ಎಲ್ಲಾ ವಹಿವಾಟು ಮತ್ತು ವೃತ್ತಿಗಳ ಜನರು ಅದರಲ್ಲಿ ವಾಸಿಸಲು ಯೋಗ್ಯವಾಗಿರಬೇಕು. ನೋಡ್ರಿ, ಒಂದೇ ತರ ಜನರಲ್ಲ, ಎಲ್ಲಾ ತರದ ವೃತ್ತಿ ಮಾಡೋರು ಕೂಡ ಅಲ್ಲಿ ವಾಸಿಸಲು ಮತ್ತು ಎಲ್ಲಾ ವಹಿವಾಟುಗಳನ್ನು ಮಾಡ್ಲಿಕ್ಕೂ ಕೂಡ ಅಲ್ಲಿ ಯೋಗ್ಯವಾದಂತಹ ಒಂದು ನಗರವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ 1ನೇ ಕೆಂಪೇಗೌಡ ಉದ್ದೇಶವಾಗಿತ್ತು. ನೋಡ್ರಿ, ಇಂತಹ ಯೋಚನೆ ಅವ್ರದ್ದು. ನಗರವನ್ನ ಕಟ್ಟಬೇಕು, ಹಲವಾರು ರಾಜರುಗಳು ನಗರವನ್ನ ಕಟ್ಟಿದ್ದಾರೆ, ಆದರೆ ಹಿರಿಯ ಕೆಂಪೇಗೌಡವರ ನಗರ
ವಿಭಿನ್ನವಾಗಿತ್ತು ಬೇರೆ ರಾಜರಿಗಿಂತ. ಆಧುನಿಕವಾಗಿ ಕೋಟೆಗಳು ರಕ್ಷಣೆಗೋಸ್ಕರ, ಕಂಟೋನ್ಮೆಂಟ್ಗಳು, ನೀರಿನ ಜಲಾಶಯಗಳು ಕುಡಿಯುವ ನೀರಿಗೋಸ್ಕರ. ಇವತ್ತು ಏನು 1ನೇ ಕೆಂಪೇಗೌಡ ಅವರು ಕಟ್ಟಿರುವಂತಹ ಒಂದು ನಗರ ಇವತ್ತು ನೀರಿನಿಂದ ಅಂತರ್ಜಲ ಕಡಿಮೆ ಆಗಿ ಬಳಲ್ತಾ ಇದೆ. ಅವರು ಏನ್ ಪ್ಲಾನಿಂಗ್ ಮಾಡಿದ್ರು 1ನೇ ಕೆಂಪೇಗೌಡ, ಅವರ ಪ್ಲಾನಿಂಗ್ ಅನ್ನ ನಾವು ಉಳಿಸ್ಕೊಳಕ್ಕಾಗಿಲ್ಲ. ನಾವು ನಗರವನ್ನ ಕಟ್ಟೋದೇನ್ ಬೇಡ, 1ನೇ ಕೆಂಪೇಗೌಡ ಕೊಟ್ಟುವಂತ ನಗರವನ್ನ ನಾವು ಕಂಪ್ಲೀಟ್ ಆಗಿ ಕರೆಕ್ಟ್ ಆಗಿ ಉಳಿಸ್ಕೊಂಡಿದ್ದೇ ಆಗಿದ್ರೆ ನಾವೇನು ಮಾಡ್ಬೇಕಾಗಿದ್ದಿಲ್ಲ. ಅದನ್ನ ಉಳಿಸ್ಕೊಂಡಿದ್ದಾಗಿದ್ರೆ, ಅವರ ನಾವು ಕೆರೆಗಳನ್ನ ಸರೋವರಗಳನ್ನ ಉಳಿಸ್ಕೊಂಡಿದ್ದಾಗಿದ್ರೆ ಇವತ್ತು ನಮ್ಮ ಬೆಂಗಳೂರಿಗೆ ನೀರಿನ ಅಭಾವ ಬರ್ತಾ ಇರಲಿಲ್ಲ. ನಾವು 1ನೇ ಕೆಂಪೇಗೌಡ ಅವರು ಹಾಕಿಕೊಟ್ಟಂತಹ ಹಾದಿಯಲ್ಲಿ ನಾವು ಹೋಗ್ಲಿಲ್ಲ. ನಾವು ದುರಾಸೆಗೆ ಬಿದ್ಬಿಟ್ವಿ. ಹೌದು, ಆಸೆ ಬೇಕು, ಮನುಷ್ಯನಿಗೆ ದುರಾಸೆ ಇರಬಾರ್ದು. ಆ ದುರಾಸೆಗೆ ಬಿದ್ದು ಇವತ್ತು ನಮ್ಮ ನಗರ ಜಲ ಸಂಪನ್ಮೂಲದಿಂದ ಒಂದು ಕೊರತೆಯಿಂದ ಅದು ಕೊರತೆ ಇದೆ ಅಂತ ನಾವು ಹೇಳ್ಬೋದಾಗುತ್ತೆ. 1ನೇ ಕೆಂಪೇಗೌಡ ಅವರ ಕನಸು ಬಸವನಗುಡಿಯನ್ನು ಕಟ್ಟಬೇಕಾಗಿತ್ತು. ಅದರಲ್ಲಿ ಎಲ್ಲ ತರದ್ದು ಕೂಡ ಇರಬೇಕು, ಎಲ್ಲ ವೃತ್ತಿಗಳ ಜನರು ಕೂಡ ವಾಸವಾಗಿರ್ಬೇಕು ಅನ್ನುವಂಥ ಪ್ಲಾನಿಂಗ್ ಇತ್ತು. ಅದಕ್ಕೇನ್ ಮಾಡಿದ್ರು ಇವರು, ಈಗ ನಗರವನ್ನ ಕಟ್ಟಬೇಕು. ಇವರು ಸ್ವತಂತ್ರ ರಾಜರಲ್ಲ, ಸಾಮಂತ ರಾಜರು. ಯಾರಿಗೆ ಸಾಮಂತ ರಾಜರು? ವಿಜಯನಗರ ಸಾಮ್ರಾಜ್ಯದವರಿಗೆ ಸಾಮಂತ ರಾಜರು. ಆದ್ದರಿಂದ ಇವರು ನಗರವನ್ನ ಕಟ್ಟಬೇಕು ಅಂತಂದ್ರೆ ವಿಜಯನಗರ ರಾಜರ ಪರ್ಮಿಷನ್ ಬೇಕು, ಇಂಪೀರಿಯಲ್ ಪರ್ಮಿಷನ್ ಬೇಕು, ಅವರಿಗೆ ಸಾಮ್ರಾಜ್ಯಶಾಹಿ ಅನುಮತಿಯನ್ನ ಬೇಕು. ಅದರಿಂದ ಇವರು ಆಗಿನ ಕಾಲದ ಅಚ್ಯುತ ರಾಯ ಅವರ ಹತ್ರ ಒಂದು ಪರ್ಮಿಷನ್ ತೆಗೆದುಕೊಂಡು ಅದಕ್ಕೆ ಅನುಮತಿಯನ್ನ ತೆಗೆದುಕೊಂಡು 1537ರಲ್ಲಿ ಬೆಂಗಳೂರು ಕೋಟೆ ಮತ್ತು ಪಟ್ಟಣವನ್ನ ನಿರ್ಮಾಣ ಮಾಡ್ತಾರೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡ್ರಿ, ಅಚ್ಯುತರಾಯ ಅವರ ಪರ್ಮಿಷನ್ ಅನ್ನ ಪಡೆದುಕೊಂಡು, ನೋಡ್ರಿ, ವಿಜಯನಗರ ಚಕ್ರವರ್ತಿ ಅಚ್ಯುತರಾಯ 1532ರ ದಾಸರಳ್ಳಿ ದಾಖಲೆಯಲ್ಲಿ ಇದನ್ನ ಮೆನ್ಷನ್ ಮಾಡಲಾಗಿದೆ. ಅವರ ಅಗತ್ಯ ಸಾಮ್ರಾಜ್ಯಶಾಹಿ ಅನುಮತಿಯನ್ನ ಪಡೆದರು. ನಂತರ ಕ್ರಿಸ್ತಶಕ 1537ರಲ್ಲಿ ಬೆಂಗಳೂರು ಕೋಟೆ ಮತ್ತು ಪಟ್ಟಣವನ್ನ, ಬೆಂಗಳೂರು ನಗರವನ್ನ ಅವರು ನಿರ್ಮಾಣ ಮಾಡ್ತಾರೆ. ಇವರ ಹಿಂದಿದ್ದಂತಹ ರಣಬೇರೇಗೌಡ ಆಗಿರ್ಬೋದು, ಜಯಗೌಡ ಆಗಿರ್ಬೋದು, ಕೆಂಪನಂಜೇಗೌಡ ಆಗಿರ್ಬೋದು, ಇವರೆಲ್ಲರೂ ಕೂಡ ಬಹುಮುಖ್ಯವಾಗಿ ಯಲಹಂಕದಿಂದ ಆಳ್ವಿಕೆಯನ್ನ ಮಾಡ್ತಾರೆ. ಈಗ ಆದರೆ 1ನೇ ಕೆಂಪೇಗೌಡ ಹಂಗಲ್ಲ. ಹೊಸ ನಗರವನ್ನ ಕಟ್ಟಿ, ಎಲ್ಲ ರೀತಿಯ ಫೆಸಿಲಿಟಿ ಇರುವಂತಹ ಹೊಸ ನಗರವನ್ನ ಕಟ್ಟಿ ತನ್ನ ರಾಜಧಾನಿಯನ್ನ ಯಲಹಂಕದಿಂದ ಹೊಸ ಬೆಂಗಳೂರಿಗೆ ವರ್ಗಾಯಿಸಲಾಗುತ್ತೆ. ಇದರ ಮುಖಾಂತರವಾಗಿ ಬೆಂಗಳೂರು ದೊಡ್ಡ ಮಟ್ಟಕ್ಕೆ ಡೆವಲಪ್ ಆಗ್ತಾ ಹೋಗುತ್ತೆ. ಆದ್ರಿಂದ ಎಕ್ಸಾಮ್ಸ್ ಅಲ್ಲಿ ಕೇಳ್ಬೋದು, ಆಧುನಿಕ ಬೆಂಗಳೂರು ನಗರದ ನಿರ್ಮಾತೃ ಅಥವಾ ಸ್ಥಾಪಕ ಯಾರು ಅಂತ ಕೇಳಿದಾಗ ಹಲವಾರು ಆಪ್ಷನ್ ಕೊಡ್ತಾರೆ. ಕೆಂಪೇಗೌಡ 1, ಕೆಂಪೇಗೌಡ 2, ಕೆಂಪೇಗೌಡ 3, ಲೈಕ್ ದಿಸ್ ನಿಮ್ಗೆ ಕೊಡ್ತಾ ಹೋಗ್ತಾರೆ. ನಿಮಗೆ ಗೊತ್ತಿರಬೇಕು, ಕೆಂಪೇಗೌಡ 1 ಸರ್, ಕೆಂಪೇಗೌಡ ಗೊತ್ತು, ಆದ್ರೆ 1, 2, 3 ಗೊತ್ತಿಲ್ಲ ಸರ್ ಅಂತಂದ್ರೆ ಕೆಂಪೇಗೌಡ 1 ಅಥವಾ ಹಿರಿಯ ಕೆಂಪೇಗೌಡ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಫೌಂಡೆಡ್ ದಿ ಬೆಂಗಳೂರು ಸಿಟಿ ಇನ್ 1537, 1537ರಲ್ಲಿ ಬೆಂಗಳೂರು ನಗರವನ್ನು ಸ್ಥಾಪನೆ ಮಾಡಿದ್ರು ಮತ್ತು ಅಲ್ಲಿ ಕೋಟೆಯನ್ನ ಕಟ್ಟಿದ್ರು ಮತ್ತು ಅಲ್ಲಿಂದ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತವನ್ನ ಪ್ರಾರಂಭ ಮಾಡಿದ್ರು. ನೋಡಿ, ಇವರ ಉದ್ದೇಶ ಪೋರ್ಟ್ ಇರಬೇಕು, ಕಂಟೋನ್ಮೆಂಟ್ ಇರಬೇಕು, ಹಲವಾರು ವಾಟರ್ ರಿಸರ್ವಾಯರ್ಸ್, ಕೆರೆಗಳಿರ್ಬೇಕು, ಅದನ್ನು ಕೂಡ ಮಾಡ್ತಾರೆ. ಟೆಂಪಲ್ಸ್ಗಳಿರ್ಬೇಕು, ಮುಖ್ಯವಾಗಿ ಅದನ್ನು ಕೂಡ ಮಾಡ್ತಾರೆ. ನೋಡಿ, ಇವರು ಹಲವಾರು ದೇವಾಲಯಗಳನ್ನ ಕಟ್ತಾರೆ. ಬಸವನಗುಡಿಯಲ್ಲಿ ಬಸವ ದೇವಾಲಯವನ್ನ ಕಟ್ತಾರೆ. ಅಲ್ಸೂರಿನಲ್ಲಿ ಸೋಮೇಶ್ವರ ದೇವಾಲಯವನ್ನ ಕಟ್ತಾರೆ ಮತ್ತು ಗವಿಗಂಗಾಧರೇಶ್ವರ ದೇವಾಲಯವನ್ನು ಇವರು ವಿಸ್ತರಣೆ ಮಾಡ್ತಾ ಹೋಗ್ತಾರೆ. ಈ ರೀತಿಯಾಗಿ ದೇವಾಲಯಗಳನ್ನು ಕಟ್ತಾರೆ. ನೋಡ್ರಿ, ಬಸವನಗುಡಿಯ ಬಸವ ದೇವಸ್ಥಾನ ಅದು ಇವರ ನಿರ್ಮಾಣ. ಹಲಸೂರಿನ ಸೋಮೇಶ್ವರ ದೇವಾಲಯವು ಕೂಡ ಇವರ ನಿರ್ಮಾಣವಾಗಿದೆ. 1ನೇ ಕೆಂಪೇಗೌಡ ಅವರ ನಿರ್ಮಾಣವಾಗಿದೆ. ಇವರು ಮತ್ತೆ ಇನ್ನೊಂದು ನೀರಿಗೋಸ್ಕರ ಹಲವಾರು ಟ್ಯಾಂಕ್ಗಳನ್ನ, ಕೆರೆಗಳನ್ನು ನಿರ್ಮಾಣ ಮಾಡ್ತಾರೆ. ಮಳೆ ಬಂದಿದ್ದ ನೀರು ಅಲ್ಲಿ ಕೆರೆಗಳಿಗೆ ಹೋಗ್ಬೇಕು, ಅಂತರ್ಜಲ ಜಾಸ್ತಿ ಆಗ್ಬೇಕು, ಮತ್ತೆ ನೀರು ಕುಡಿಲಿಕ್ಕೆ ಈಗ ಯಾವ ಕೆರೆಯೂ ಕೂಡ ಕರೆಕ್ಟಾಗಿ ಉಳಿದಿಲ್ಲ. ಎಲ್ಲ ಕೆರೆಯೂ ಕೂಡ ಆಲ್ಮೋಸ್ಟ್ ಇವತ್ತು ಒತ್ತುವರಿಯಾಗಿದೆ. ಕೆಲವು ಕೆರೆಗಳು ಉಳಿದುಕೊಂಡಿವೆ, ಆದರೆ ಅವು ಕೊಳಚೆಯಿಂದ ಕೂಡಿದೆ, ವೇಸ್ಟ್ ನಲ್ಲಿ ಬಿಡಲಾಗುತ್ತೆ. ಆ ಮಟ್ಟಕ್ಕೆ ಇವತ್ತು ಅನ್ಪ್ಲಾನಡ್ ಆಗಿ 1ನೇ ಕೆಂಪೇಗೌಡ ಅವರು ಹಾಕಿರುವಂತಹ ಒಂದು ದಾರಿಯಲ್ಲಿ ನಾವು ನಡೀತಾ ಇಲ್ಲ. ದುರಾಸೆಗೆ ಬಿದ್ಬಿಟ್ಟಿದ್ದೀವಿ, ಒತ್ತುವರಿಗೆ ಬಿದ್ಬಿಟ್ಟಿದ್ದೀವಿ. ಇವರು ಹಲವಾರು ಟ್ಯಾಂಕ್ಗಳನ್ನ, ಕೆರೆಗಳನ್ನ ನಿರ್ಮಾಣ ಮಾಡಿದ್ರು ಮತ್ತು ಬೆಂಗಳೂರು ಪ್ರದೇಶದಲ್ಲಿ ಗೌಡ ರಾಜರು ನಿರ್ಮಿಸಿದಂತಹ
ಜೀವಂತವಾಗಿರುವ ಏಕೈಕ ಟ್ಯಾಂಕ್ ಅಂದ್ರೆ ಹುಲ್ಸೂರು ಟ್ಯಾಂಕ್. ಇವತ್ತು ನಾವು ನೋಡುವಂತದ್ದು ಮುಖ್ಯವಾಗಿ ಜೀವಂತವಾಗಿರುವಂತಹ ಏಕೈಕ ಕೆರೆ ಅಂತಂದ್ರೆ ಅದು ಹುಲ್ಸೂರು ಹುಲ್ಸೂರು ಕೆರೆ. ಇದು ಕೂಡ ಇವರ ನಿರ್ಮಾಣವೇ. ಅದ್ರಲ್ಲಿ ಹಲವಾರು ಕೆರೆಗಳನ್ನ ಅವರು ನಿರ್ಮಾಣ ಮಾಡ್ತಾರೆ, ಸರೋವರಗಳನ್ನ. ಇದು ಕೂಡ ಒಂದು ಹುಲ್ಸೂರು ಕೆರೆ. ಇವರು ಶಿವಗಂಗೆಯ ಗಂಗಾಧರೇಶ್ವರ ಭಕ್ತರಾಗಿದ್ರು. ಹಲವಾರು ಚೌಲ್ಟ್ರಿಗಳನ್ನ ಅಲ್ಲಿ ನಿರ್ಮಾಣ ಮಾಡ್ತಾರೆ, ಅಗ್ರಹಾರಗಳನ್ನ ನಿರ್ಮಾಣ ಮಾಡ್ತಾರೆ. ಶಿವಗಂಗೆಯ ಗಂಗಾಧರೇಶ್ವರ ದೇವಾಲಯ ಅದರ ಭಕ್ತರಾಗಿದ್ದರು. ಅಲ್ಲಿ ಹಲವಾರು ಚೌಲ್ಟ್ರಿಗಳು, ಅಗ್ರಹಾರಗಳನ್ನ ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಇವರ ಧಾರ್ಮಿಕ ಆಡಳಿತವನ್ನ ಗುರುತಿಸಿ ಇವರು ಬಿರುದನ್ನು ಕೂಡ ಪಡ್ಕೊಳ್ತಾರೆ, ಪ್ರಜಾವತ್ಸಲ ಅಂತೇಳಿ. ಪ್ರಜಾವತ್ಸಲ ಅನ್ನುವಂತಹ ಬಿರುದನ್ನು ಕೂಡ ಇವರು ಪಡ್ಕೊಳ್ತಾರೆ. ಎಕ್ಸಾಮ್ಸ್ ಅಲ್ಲಿ ಕೇಳ್ಬೋದು, ಈ ಕೆಳಗಿನ ಯಾವ ಯಲಹಂಕದ ನಾಡಪ್ರಭುಗಳಿಗೆ ಪ್ರಜಾವತ್ಸಲ ಎಂದು ಕರೆಯಲಾಗುತ್ತಿತ್ತು ಅಥವಾ ಬಿರುದನ್ನು ಹೊಂದಿರು ಅಂತ ಕೇಳಿದಾಗ ಅದು 1ನೇ ಕೆಂಪೇಗೌಡರು. 1ನೇ ಕೆಂಪೇಗೌಡರು ನೋಡ್ರಿ, 1ನೇ ಕೆಂಪೇಗೌಡರ ಸಾಧನೆ, ಅವರ ಹಾಕಿಕೊಟ್ಟಂತಹ ದಾರಿ ಇವತ್ತು ಕರ್ನಾಟಕವನ್ನ ಭಾರತದಲ್ಲಿ ಶ್ರೀಮಂತ ರಾಜ್ಯವನ್ನಾಗಿಸಿದೆ ಅಂತ ನಾವು ಹೇಳ್ಬೋದಾಗುತ್ತೆ. ಬೆಂಗಳೂರು ಏರ್ಪೋರ್ಟ್ ಏನು ನೋಡ್ತೀವಿ, ಬೆಂಗಳೂರು ಏರ್ಪೋರ್ಟ್ ಇವರ ಹೆಸರನ್ನೇ ಅದಕ್ಕೆ ಇಡಲಾಗಿದೆ. 1ನೇ ಕೆಂಪೇಗೌಡ ಅವರ ಹೆಸರನ್ನ ಬೆಂಗಳೂರು ಏರ್ಪೋರ್ಟ್ಗೆ ಇಡಲಾಗಿದೆ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತೇಳಿ. ಇಟ್ ಈಸ್ ಕರ್ನಾಟಕಸ್ ಫಸ್ಟ್ ಫುಲ್ಲಿ ಸೋಲಾರ್ ಪವರ್ಡ್ ಏರ್ಪೋರ್ಟ್. ಕಂಪ್ಲೀಟ್ ಆಗಿ ಸೌರಶಕ್ತಿಯನ್ನ ಯೂಸ್ ಮಾಡಿರುವಂತಹ ಮೊದಲನೇ ಕರ್ನಾಟಕದ ಏರ್ಪೋರ್ಟ್ ಇದು. ಕ್ಲಿಯರ್ ಮ್ಯಾಕ್ಸ್ ಸೋಲಾರ್ ಇದು ಡೆವಲಪ್ ಮಾಡಿದೆ, ಅದನ್ನ ಕಂಪ್ಲೀಟ್ಲಿ ಸೋಲಾರ್ ಮೇಕಿಂಗ್ ಮಾಡಿರುವಂಥದ್ದು. 1ನೇ ಕೆಂಪೇಗೌಡ ಅಥವಾ ಹಿರಿಯ ಕೆಂಪೇಗೌಡನ ನಂತರ ಅವನ ಹಿರಿಯ ಮಗ 2ನೇ ಕೆಂಪೇಗೌಡ ಅಧಿಕಾರಕ್ಕೆ ಬರ್ತಾನೆ. 2ನೇ ಕೆಂಪೇಗೌಡ ತನ್ನ ತಂದೆ ಹಾಕಿಕೊಟ್ಟಂತಹ ಹಾದಿಯನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಬೆಂಗಳೂರಿನ ಸೆಕ್ಯೂರಿಟಿನ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಇವರು ಬೆಂಗಳೂರಿನ ಗಡಿಗಳನ್ನ ಗುರುತಿಸ್ಬಿಟ್ಟು ಮತ್ತು ಮಾರುಕಟ್ಟೆ ಸ್ಥಳಗಳಲ್ಲಿ 4 ಕಾವಲು ಗೋಪುರಗಳನ್ನ ಇವರು ನಿರ್ಮಾಣ ಮಾಡ್ತಾ ಹೋಗ್ತಾರೆ. 4 ಕಾವಲು ಗೋಪುರಗಳು ಕೂಡ ಇವತ್ತು ಕೂಡ ಇವೆ ನೋಡಿ. 4 ವಾಚ್ ಟವರ್ಸ್ಗಳು ಇವತ್ತು ಕೂಡ ಇವೆ ಬೆಂಗಳೂರಲ್ಲಿ. ವಾಚ್ ಮಾಡ್ಲಿಕ್ಕೆ ಯಾರಾದ್ರೂ ಬರ್ತಾರ ಈ ತರ ವಾಚ್ ಮಾಡ್ಲಿಕ್ಕೆ, ಅವರು ಪಾಯಿಂಟ್ಗಳನ್ನ 4 ಕಡೆನೂ ಕೂಡ ಅದನ್ನ ಇಡಲಾಗಿದೆ, 4 ದಿಕ್ಕಿನಲ್ಲೂ ಕೂಡ ಇಡಲಾಗಿದೆ. ಇವರ ಅವಧಿಯಲ್ಲಿ ವಾಣಿಜ್ಯ ವ್ಯಾಪಾರ ಇನ್ನೂ ಕೂಡ ಇಂಪ್ರೂವ್ ಆಗ್ತಾ ಹೋಯ್ತು, ಬಿಕಾಸ್ ತಂದೆ ಹಾಕಿಕೊಟ್ಟಂತಹ ಹಾದಿ. ಇವ್ರ ಕಾಲದಲ್ಲಿ ಬೆಂಗಳೂರಿನಲ್ಲಿ ನೇಯ್ಗೆ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ. ಇವತ್ತು ಕೂಡ ನಾವು ಹಲವಾರು ಗಾರ್ಮೆಂಟ್ಸ್ ಗಳನ್ನ ನೋಡ್ತೀವಿ. ಅದಕ್ಕೆ ಮೂಲ 2ನೇ ಕೆಂಪೇಗೌಡ. ಹಲವಾರು ಗಾರ್ಮೆಂಟ್ಸ್ ಗಳನ್ನ ಇವತ್ತು ನೋಡ್ತಾ ಹೋಗ್ತೀವಿ. ಅದು 2ನೇ ಕೆಂಪೇಗೌಡ. 1ನೇ ಕೆಂಪೇಗೌಡ ಅವರ ಮಗ ಹಾಕಿಕೊಟ್ಟಂತಹ ಹಾದಿ. ಇವರ ಕಾಲದಲ್ಲಿ 2ನೇ ಕೆಂಪೇಗೌಡ ಅವರ ಕಾಲದಲ್ಲಿ ನೇಯ್ಗೆ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ. ಉದ್ಯಮವಾಗಿ ಬೆಂಗಳೂರಿನಲ್ಲಿ ನೇಯ್ಗೆ ಪ್ರವರ್ಧಮಾನಕ್ಕೆ ಬರುತ್ತೆ ಇವ್ರ ಕಾಲದಲ್ಲಿ. ಮತ್ತು ಇವರು ಕೆಂಪಸಾಗರ ಒಂದು ಕೆರೆಯನ್ನು ಕೂಡ ಇವರು ನಿರ್ಮಾಣ ಮಾಡ್ತಾರೆ. ತಂದೆ ಹಾಕಿಕೊಟ್ಟಂತಹ ಹಾದಿಯನ್ನ ಇವರು ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಬೆಂಗಳೂರನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸುವಂತಹ ಒಂದು ಟಾರ್ಗೆಟ್ ಅನ್ನ ಇವರು ಕೂಡ ಹಾಕೊಳ್ತಾರೆ ಅಂತೇಳಿ. ಇವರು ಧೈರ್ಯಶಾಲಿಯಾಗಿದ್ರು ಮತ್ತು ಬಹುಭಾಷಾ ಶಿಕ್ಷಣ ತಜ್ಞರು ಕೂಡ ಆಗಿದ್ರು. ಹಲವಾರು ಭಾಷೆಗಳು ಇವರಿಗೆ ಗೊತ್ತಿತ್ತು. ಹಿ ವಾಸ್ ನಾಟ್ ಓನ್ಲಿ ಬ್ರೇವ್ ಬಟ್ ಆಲ್ಸೋ ಮಲ್ಟಿ ಲ್ಯಾಂಗ್ವೇಜ್ ಅಕಾಮಿಡೇಷನ್. ಇವರು ಹಲವಾರು ಲ್ಯಾಂಗ್ವೇಜ್ಗಳು, ಇವರಿಗೆ ಭಾಷೆಗಳು ಗೊತ್ತಿತ್ತು. ಇವರು ತಮ್ಮ ಸಾಹಿತ್ಯಿಕ ಸಾಧನೆಗಳಿಗೋಸ್ಕರ, ಲಿಟರರಿ ಅಚೀವ್ಮೆಂಟ್ಸ್ಗಳಿಗೋಸ್ಕರ ಇವರು ಬಿರುದನ್ನು ಕೂಡ ಪಡೆದುಕೊಂಡಿದ್ದಾರೆ. ವೆರಿ ಇಂಪಾರ್ಟೆಂಟ್ ಬಿರುದು, ನವಕವಿತಾ ಗುಂಬ ಪುಂಬವಾಣಿ ಅಂತೇಳಿ. ನವಕವಿತಾ ಗುಂಬ ಪುಂಬವಾಣಿ ಅಂತೇಳಿ ಇವರು ಬಿರುದನ್ನು ಕೂಡ ಪಡ್ಕೊಳ್ತಾರೆ. ಎಕ್ಸಾಮ್ಸ್ ಅಲ್ಲಿ ಕೇಳ್ಬೋದು, ಈ ಕೆಳಗಿನ ಯಾವ ಯಲಹಂಕದ ನಾಡಪ್ರಭುಗಳಿಗೆ ನವಕವಿತಾ ಗುಂಬ ಪುಂಬವಾಣಿ ಎಂಬ ಬಿರುದು ಇತ್ತು ಅಂತ ಕೇಳಿದ್ರೆ ಅದು ಹಿರಿಯ ಕೆಂಪೇಗೌಡ ಮಗ 2ನೇ ಕೆಂಪೇಗೌಡ. ಮತ್ತು ಬೆಂಗಳೂರಿನಲ್ಲಿ 4 ಕಾವಲು ಗೋಪುರಗಳನ್ನ, ವಾಚ್ ಟವರ್ಸ್ ಗಳನ್ನ ಕಟ್ಟಿದವರು ಯಾರು ಅಂತ ಕೇಳಿದಾಗ ಅದು 2ನೇ ಕೆಂಪೇಗೌಡ. ಈ ಕೆಳಗಲ್ಲಿ ಯಾರು ಕೆಂಪಸಾಗರ ಕೆರೆಯನ್ನ, ಟ್ಯಾಂಕ್ ಅನ್ನ ನಿರ್ಮಾಣ ಮಾಡೋದು ಅಂತ ಕೇಳಿದಾಗ ಅದು ಕೂಡ 2ನೇ ಕೆಂಪೇಗೌಡ. ಈ ಕೆಳಗಲ್ಲಿ ಯಾರು ನವಕವಿತಾ ಗುಂಬ ಪುಂಬವಾಣಿ ಎಂಬ ಬಿರುದನ್ನ ಹೊಂದಿದರು ಅಂತ ಕೇಳಿದಾಗ ಅದು 2ನೇ ಕೆಂಪೇಗೌಡ. ಯಾಕೆ ಅಂದ್ರೆ ಅವರಿಗೆ ಹಲವಾರು ಭಾಷೆಗಳು ಓದಿತ್ತು ಮತ್ತು ಅವರು ಸಾಹಿತ್ಯಗಳಲ್ಲೂ ಕೂಡ ಇಂಟ್ರೆಸ್ಟ್ ಹೊಂದಿದ್ರು. ಅವರ ಸಾಹಿತ್ಯಿಕ ಸಾಧನೆಗಳಿಗೋಸ್ಕರ ಅವರಿಗೆ ನವಕವಿತಾ ಗುಂಬ ಪುಂಬವಾಣಿ ಎಂಬ ಬಿರುದು ಕೂಡ ಇತ್ತು. ಈಗ
ಎರಡನೇ ಕೆಂಪೇಗೌಡ ನಂತರ ಅವನ ಮಗ ಮೂರನೇ ಕೆಂಪೇಗೌಡ ಅಧಿಕಾರಕ್ಕೆ ಬರ್ತಾನೆ. ಮೂರನೇ ಕೆಂಪೇಗೌಡ ಅಧಿಕಾರಕ್ಕೆ ಬರ್ತಾನೆ. ಇವನ ಕಾಲದಲ್ಲಿ ಏನು ವಿಜಯನಗರ ರಾಜರು ಇದ್ರು. ಅದರಲ್ಲಿ ಬಹುಮುಖ್ಯವಾಗಿ ಪೇದ ವೆಂಕಟರಾಯ ಇದ್ರು. ಆ ಟೈಮಲ್ಲಿ ವಿಜಯನಗರದ ಸಾಮಂತರು ಹಲವಾರು ರಾಜರುಗಳು ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡಿದ್ರು ಮತ್ತು ವಿಜಯನಗರದ ಸಾಮಂತಿಕೆಯನ್ನ ಒಪ್ಕೊಳ್ಳಿಕ್ಕೆ ಕೆಲವರು ರೆಡಿ ಇರಲಿಲ್ಲ. ಸಾಮಂತಿಕೆಯನ್ನ ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ, ಸ್ವತಂತ್ರ ಘೋಷಿಸಿಕೊಂಡಿದ್ದಾರೆ ಅಂತಂದಾಗ ಅವರು ಆ ಮೇನ್ ಮುಖ್ಯ ರಾಜ ಆ ಸಾಮಂತ ರಾಜರಿಗೆ ಬುದ್ಧಿ ಕಲಿಸುವಂತಹದ್ದು ಸಹಜ. ಆ ಬುದ್ಧಿ ಕಲಿಸ್ಲಿಕ್ಕೆ ಬಿಕಾಸ್ ಪೇದ ವೆಂಕಟರಾಯನ ಕಾಲದಲ್ಲಿ ಆಲ್ಮೋಸ್ಟ್ ವಿಜಯನಗರ ಸಾಮ್ರಾಜ್ಯ ವೀಕ್ ಆಗಿತ್ತು. ಹಲವಾರು ಸಾಮಂತ ರಾಜರುಗಳು ಇವರ ಸಾಮಂತಿಕೆಯನ್ನು ಒಪ್ಕೊಂಡಿರ್ಲಿಲ್ಲ. ಆ ಸಮಯದಲ್ಲಿ ಮೂರನೇ ಕೆಂಪೇಗೌಡ ಪೇದ ವೆಂಕಟರಾಯನಿಗೆ ಸಹಾಯವನ್ನ ಮಾಡಿ, ತನ್ನ ಅಧಿಪತಿ ಚಕ್ರವರ್ತಿ ಅವರಿಗೆ ಸಹಾಯವನ್ನ ಮಾಡಿ, ಯಾರ್ಯಾರು ದಂಗೆಗಳನ್ನ ಅಧೀನ ಆಡಳಿತಗಾರರಿಗೆ ಸಹಾಯವನ್ನ ಮಾಡಿ, ಅಧೀನ ಆಡಳಿತಗಾರರನ್ನ ಸೋಲಿಸ್ಲಿಕ್ಕೆ ಪೇದ ವೆಂಕಟರಾಯರಿಗೆ ಸಹಾಯವನ್ನ ಮಾಡಿ, ಸ್ವಾಮಿ ದ್ರೋಹರ ಗಂಡ ಅಂದ್ರೆ ಸ್ವಾಮಿ ದ್ರೋಹ, ಯಾರು ದ್ರೋಹ ಮಾಡ್ತಾರೋ ಅವರಿಗೆ ನಾನು ಗಂಡನಾಗಿ ನಿಲ್ತೀನಿ, ಲೈಕ್ ದಿಸ್ ಅಂದ್ರೆ ಅವರಿಗೆ ನಾನು ಯಾರು ಮೋಸ ಮಾಡ್ತಾರೆ ಅವರಿಗೆ ನಾನು ಅವ್ರ ವಿರುದ್ಧವಾಗಿ ನಿಲ್ತೀನಿ, ನಾನು ನಮ್ಮ ಸ್ವಾಮಿ ಜೊತೆ ನಿಲ್ತೀನಿ, ಪೇದ ವೆಂಕಟರಾಯರಿಗೆ ಪರವಾಗಿ ನಿಲ್ತೀನಿ ಅಂತೇಳಿ ಅವ್ರು ನಿಲ್ತಾರೆ ಎಂಬ ಬಿರುದನ್ನು ಕೂಡ ಗಳಿಸ್ತಾರೆ. ನೋಡಿ, ಯಾವಾಗ ತನ್ನ ಮುಖ್ಯ ರಾಜ ವೀಕ್ ಆದಾಗ ಹಲವಾರು ರಾಜರು ಸ್ವಾತಂತ್ರ್ಯತೆಯನ್ನ ಘೋಷಿಸಿಕೊಳ್ಳುವುದು ಸಹಜ. ನಾವು ನೋಡಿರುವಂತದ್ದು, ಈ ಇತಿಹಾಸದಲ್ಲಿ ನೋಡಿರುವಂತದ್ದು. ಇಂತಹ ರಾಜರು ಕೂಡ ಇರ್ತಾರೆ. ಮೂರನೇ ಕೆಂಪೇಗೌಡ ಅಂತವರು, ಇವರು ಮನಸ್ಸು ಮಾಡಿದ್ರೆ ವಿಜಯನಗರದಿಂದ ಸಪರೇಟ್ ಆಗಿ ಸ್ವಾತಂತ್ರ್ಯತೆಯನ್ನ ಘೋಷಿಸಿಕೊಂಡು ಆರಾಮಾಗಿ ಇವರು ಆಳ್ವಿಕೆಯನ್ನು ಮಾಡ್ಬೋದಿತ್ತು. ಆದರೆ ಅಂತಹ ಮೋಸ ಮಾರ್ಗಕ್ಕೆ ಇವರು ಇಳಿಲಿಲ್ಲ. ಇವೇನ್ ಮಾಡಿದ್ರು, ತನ್ನ ಮುಖ್ಯ ಅಧಿಪತಿ ಪೇದ ವೆಂಕಟರಾಯ ರಾಜ ಅವರಿಗೆ ಯಾರ್ಯಾರು ಅಧೀನ ಆಡಳಿತಗಾರರು ದಂಗೆಗಳನ್ನೇ ಎದ್ಬಿಟ್ಟು ಅವರ ಅಧಿಪತ್ಯವನ್ನ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ, ಅವರಿಗೆ ಬುದ್ಧಿ ಕಲಿಸುವಂತಹ ಒಂದು ಕೆಲಸವನ್ನ ಮೂರನೇ ಕೆಂಪೇಗೌಡ ಅವರು ಮಾಡ್ತಾರೆ. ಸ್ವಾಮಿ ದ್ರೋಹರ ಗಂಡ ಎಂಬ ಬಿರುದನ್ನು ಕೂಡ ಅವರು ಪಡ್ಕೊಳ್ತಾರೆ. ಇಂತಹ ವೀರನಿಗೆ ಇವನ ಕಾಲದಲ್ಲಿ ಸ್ವಲ್ಪ ಕೆಟ್ಟ ಗಳಿಗೆ ಬಂದ್ಬಿಡುತ್ತೆ. ಇವನ ಕಾಲದಲ್ಲಿ 1638 ಆಸ್ಪಾಸ್ನಲ್ಲಿ ಇವ್ರ ಕಾಲದಲ್ಲಿ ರಣದುಲ್ಲಾ ಖಾನ್ ಬಿಜಾಪುರ ಆರ್ಮಿಯನ್ನ ತೆಗೆದುಕೊಂಡು ಬಂದು ರಣದುಲ್ಲಾ ಖಾನ್ ಮೂರನೇ ಕೆಂಪೇಗೌಡನ ಸೋಲಿಸ್ಬಿಡ್ತಾನೆ. ಬಿಕಾಸ್ ರಣದುಲ್ಲಾ ಖಾನ್ ದೊಡ್ಡ ದಂಡಯಾತ್ರೆಗಳನ್ನೇ ಮಾಡ್ತಾನೆ. ಅದರಲ್ಲಿ ಆ ಸಮಯದಲ್ಲಿ ಈ ಒಂದು ಯಲಹಂಕದ ನಡಪ್ರಭುಗಳು ಇದ್ದಂತಹ ಮೂರನೇ ಕೆಂಪೇಗೌಡರು ಇರ್ತಾರೆ. ಬೆಂಗಳೂರು ಮೇಲೆ ಅಟ್ಯಾಕ್ ಮಾಡ್ತಾನೆ. ರಣದುಲ್ಲಾ ಖಾನ್ ಕಂಪ್ಲೀಟ್ ಆಗಿ ಮೂರನೇ ಕೆಂಪೇಗೌಡ ಅವರನ್ನ ಸೋಲಿಸುವ ಕೆಲಸವನ್ನ ಮಾಡ್ತಾ ಹೋಗ್ತಾನೆ. ಸೋಲಿಸ್ಬಿಟ್ಟು ಮೂರನೇ ಕೆಂಪೇಗೌಡ ಅವರನ್ನ ಸಾಮಂತರನ್ನಾಗಿ ಮಾಡಿಕೊಳ್ತಾನೆ. ಮೂರನೇ ಕೆಂಪೇಗೌಡನ ಅಟ್ಯಾಕ್ ಮಾಡಿ ಸಾಮಂತರನ್ನಾಗಿ ಮಾಡಿಕೊಂಡು ಬೆಂಗಳೂರನ್ನ ಬಿಡಿಸ್ಲಿಕ್ಕೆ ದೊಡ್ಡ ಪ್ರಯತ್ನವನ್ನ ಮಾಡ್ತಾನೆ ರಣದುಲ್ಲಾ ಖಾನ್. ಆದ್ರಿಂದ ಇದರ ಮುಖಾಂತರವಾಗಿ ಇವು ಸಾಮಂತಿಕೆಯನ್ನು ಒಪ್ಕೊಳ್ತಾರೆ. ಯಲಹಂಕದ ನಾಡಪ್ರಭುಗಳು ರಣದುಲ್ಲಾ ಖಾನನ ಸಾಮಂತಿಕೆಯನ್ನು ಒಪ್ಕೊಳ್ತಾರೆ. ಅವನ ಒತ್ತಾಯದ ಮೇರೆಗೆ ಬೆಂಗಳೂರಿನಿಂದ ರಾಜಧಾನಿಯನ್ನ ಮಾಗಡಿಗೆ ಶಿಫ್ಟ್ ಮಾಡಲಾಗುತ್ತೆ 1638ರಲ್ಲಿ. 1638ರಲ್ಲಿ ಬೆಂಗಳೂರಿಂದ ಮಾಗಡಿಗೆ ರಾಜಧಾನಿಯನ್ನ ಶಿಫ್ಟ್ ಮಾಡಲಾಗುತ್ತೆ. ಈ ರೀತಿಯಾಗಿ ಇವರ ವಿಜಯನಗರದ ಸಾಮಂತರಾಗಿ ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಈಗ ಅವರು ರಣದುಲ್ಲಾ ಖಾನನ ಸಾಮಂತನಾಗಿ ಆಳ್ವಿಕೆಯನ್ನು ಮಾಡಬೇಕಂತ ಒಂದು ಪರಿಸ್ಥಿತಿ ಬಂದ್ಬಿಡ್ತು. ಬೆಂಗಳೂರಿನ ಬಿಟ್ಟು ಮಾಗಡಿಯಿಂದ ಅವರು ರಾಜಧಾನಿಗೆ ಮಾಡಿಕೊಂಡು ಆಳ್ವಿಕೆ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಎದುರಾಯಿತು. ಮೂರನೇ ಕೆಂಪೇಗೌಡನ ಒಂದು ವಿಶೇಷ ಕೆಲವು ವಿಚಾರಗಳಿವೆ. ಏನಪ್ಪಾ ಅಂದ್ರೆ, ನೋಡ್ರಿ, ವಾರಣಾಸಿಯಲ್ಲಿ ಕಾಶಿಯಲ್ಲಿ ಒಂದು ಮಠವನ್ನ ಕಟ್ತಾರೆ ಮೂರನೇ ಕೆಂಪೇಗೌಡರು. ಕಾಶಿಯಲ್ಲಿ ಒಂದು ಮಠವನ್ನ ಕಟ್ಟಿ ಆ ಒಂದು ಮಠವನ್ನ ಮೇಂಟೈನ್ ಮಾಡ್ಲಿಕ್ಕೆ ದುಡ್ಡು ಬೇಕಲ್ವಾ? ಆ ದುಡ್ಡಿಗೋಸ್ಕರ, ನಿರ್ವಹಣೆಗೋಸ್ಕರ, ಏನು ದಿನನಿತ್ಯ ನಿರ್ವಹಣೆಗೆ ದುಡ್ಡು ಬೇಕಲ್ಲ, ಆ ದುಡ್ಡಿಗೋಸ್ಕರ ಅವರು ಒಂದು ವಿಲೇಜ್ ಅನ್ನೇ, ಅರಳುಕುಪ್ಪೆ ಅನ್ನುವಂತ ಒಂದು ವಿಲೇಜ್ ಅನ್ನೇ ಅವರು ಗ್ರಾಮದ ನಿರ್ವಹಣೆಗೋಸ್ಕರ, ಆ ಒಂದು ಮಠದ ನಿರ್ವಹಣೆಗೋಸ್ಕರ ಒಂದು ಗ್ರಾಮವನ್ನೇ
ಅರಳುಕುಪ್ಪೆ ಅನ್ನುವಂತಹ ಗ್ರಾಮವನ್ನೇ ಕೊಡ್ತಾರೆ 1667ರಲ್ಲಿ. ಎಕ್ಸಾಮ್ಸ್ ಅಲ್ಲಿ ಕೇಳ್ಬೋದು, ಈ ಕೆಳಗಿನ ಯಾವ ಯಲಹಂಕದ ನಾಡಪ್ರಭುಗಳು ವಾರಣಾಸಿಯಲ್ಲಿ ಅಥವಾ ಕಾಶಿಯಲ್ಲಿ ಒಂದು ಮಠವನ್ನ ಕಟ್ಟಿ ಅದು ಅದರ ನಿರ್ವಹಣೆಗೋಸ್ಕರ, ಮಠದ ನಿರ್ವಹಣೆಗೋಸ್ಕರ ಅರಳುಕುಪ್ಪೆ ಅನ್ನುವಂತಹ ಗ್ರಾಮವನ್ನ ನೀಡಿದರು ಅಂತ ಕೇಳಿದ್ರೆ ದಟ್ ಈಸ್ ಕಾಲ್ಡ್ ಮೂರನೇ ಕೆಂಪೇಗೌಡ. ಯಾರು ಕೂಡ ಊಹಿಸ್ಲಿಕ್ಕೆ ಆಗೋದಿಲ್ಲ. ಇಲ್ಲಿದ್ದಂತಹ ಒಬ್ಬ ರಾಜ ಕಾಶಿಯಲ್ಲಿ ಮಠವನ್ನ ಕಟ್ಟಿ ಒಂದು ಗ್ರಾಮವನ್ನೇ ಮಠದ ನಿರ್ವಹಣೆ ಕೊಡುವಂತಂದ್ರೆ ಇದು ಇವರ ಒಂದು ಧಾರ್ಮಿಕ ಒಂದು ಭಾವನೆ ಹೇಗಿದೆ, ಇವರು ದೇವರ ಮೇಲೆ ಇಟ್ಟಿರುವಂತ ನಂಬಿಕೆ ಹೇಗಿದೆ ಅಂತೇಳಿ ನಮ್ಗೆ ಗೊತ್ತಾಗುತ್ತೆ. ಇವರ ಭಕ್ತಿ ಹೇಗಿತ್ತು ಅನ್ನೋದು ನಮ್ಗೆ ಇದ್ರ ಮುಖಾಂತರವಾಗಿ ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಕೆಂಪೇಗೌಡ 3, ಇವರ ನಂತರವಾಗಿ ದೊಡ್ಡ ವೀರಪ್ಪ ಅಧಿಕಾರಕ್ಕೆ ಬರೋದನ್ನ ಕಾಣ್ತೀವಿ. ದೊಡ್ಡ ವೀರಪ್ಪ ಇವ್ರ ಕಾಲದಲ್ಲಿ ಬಹುಮುಖ್ಯವಾಗಿ ನಾವು ಕಾಣುವಂಥದ್ದು, ಇವ್ರ ಕಾಲದಲ್ಲಿ ಮೈಸೂರು ಆಡಳಿತಗಾರರ ಹಗೆತರವನ್ನ ಎದುರಿಸಬೇಕಾಗತ್ತೆ ಇವರು. ಅಂದ್ರೆ ಮೈಸೂರು ರಾಜರಿಗೂ ಮತ್ತು ಇವ್ರಿಗೂ ಆಗ್ಬರೋದಿಲ್ಲ, ಅಷ್ಟು ಹಗೆತರವನ್ನ ಇವರು ಎದುರಿಸಬೇಕಾಗುತ್ತೆ. ಆಡಳಿತ ಅಷ್ಟು ಸುಲಭವಾಗಿರ್ಲಿಲ್ಲ ಅಂತೇಳಿ. ಆಲ್ಮೋಸ್ಟ್ ಈಗ ರಣದುಲ್ಲಾ ಖಾನನ ಸಾಮಂತರಾಗಿದ್ದಾರೆ. ಈಗ ಮೈಸೂರು ರಾಜರ ಹಗೆತರವನ್ನು ಕೂಡ ಎದುರಿಸಬೇಕಾಗತ್ತೆ. ನೆಕ್ಸ್ಟ್ ಲಾಸ್ಟ್ ರಾಜ ಯಾರಪ್ಪ ಅಂದ್ರೆ ಕೆಂಪ ವೀರಪ್ಪ ಅಂತೇಳಿ ಕೊನೆಯ ರಾಜ. 1110ರಿಂದ 1128ರವರೆಗೆ ಆಳ್ವಿಕೆಯನ್ನು ಮಾಡ್ತಾನೆ. ಇವನು ಈ ದೊಡ್ಡ ವೀರಪ್ಪನ ಮಗ. ದೊಡ್ಡ ವೀರಪ್ಪನ ನಂತರ ಕೆಂಪ ವೀರಪ್ಪ ಅಧಿಕಾರಕ್ಕೆ ಬರ್ತಾನೆ. ಇವನೇ ಕೊನೆಯ ನಾಡಪ್ರಭು. ಇವನ ಕಾಲ ಈಗ ದೊಡ್ಡ ವೀರಪ್ಪನ ಕಾಲದಲ್ಲಿ, ಇವ್ರ ತಂದೆಯ ಕಾಲದಲ್ಲಿ ಮೈಸೂರು ರಾಜರ ಹಗೆತನವನ್ನ ಇವ್ರು ಎದುರಿಸಬೇಕಾಗತ್ತೆ. ನಂತರ ಕೆಂಪ ವೀರಪ್ಪ ಅಧಿಕಾರಕ್ಕೆ ಬಂದಾಗ ಮೈಸೂರಿನ ಕಮಾಂಡರ್ ದಳವಾಯಿ ದೇವರಾಜ ಅವರು 1128ರಲ್ಲಿ ಕೆಂಪ ವೀರಪ್ಪನನ್ನ ಸೋಲಿಸ್ಬಿಟ್ಟು ಅವರನ್ನ ಸೆರೆಯಲ್ಲಿಡ್ತಾರೆ. ರಾಜ್ಕುಮಾರ ಕೆಂಪ ವೀರಪ್ಪ ಶ್ರೀರಂಗಪಟ್ಟಣದಲ್ಲಿ ನಿಧನರಾಗ್ತಾರೆ. ಇದರೊಂದಿಗೆ ಈ ಯಲಹಂಕದ ನಾಡಪ್ರಭುಗಳ ಆಳ್ವಿಕೆ ಕೊನೆಗೊಳ್ಳುತ್ತೆ. ಈ ರೀತಿಯಾಗಿ ಯಲಹಂಕದ ನಾಡಪ್ರಭುಗಳ ಆಳ್ವಿಕೆ ಕೊನೆಯಾಗುತ್ತೆ. ನೋಡಿದ್ವಿ ಎಷ್ಟು ಇಂಪಾರ್ಟೆಂಟ್. ಬೆಂಗಳೂರನ್ನ ಕಟ್ಟಿದಂತಹ 1ನೇ ಕೆಂಪೇಗೌಡ, ಬಹುಮುಖ್ಯವಾಗಿ ಇದರ ಸ್ಥಾಪಕ ರಣಬೈರೇಗೌಡ ಅಷ್ಟೇ ಇಂಪಾರ್ಟೆಂಟು. ನೆಕ್ಸ್ಟ್ 1ನೇ ಕೆಂಪೇಗೌಡ ಬಹಳ ಇಂಪಾರ್ಟೆಂಟ್, ಹಿರಿಯ ಕೆಂಪೇಗೌಡ ಅಂತ ಕರಿತೀವಿ. ಬೆಂಗಳೂರನ್ನು ನಿರ್ಮಾಣ ಮಾಡಿದ್ದು, ಅಚ್ಯುತರಾಯನ ಪರ್ಮಿಷನ್ ಪಡೆದುಕೊಂಡು ನಿರ್ಮಾಣ ಮಾಡಿದ್ದು. ಹುಲ್ಸೂರು ಕೆರೆ ಆಗಿರ್ಬೋದು, ಅವೆಲ್ಲ ನೋಡ್ಕೋತಾ ಹೋದ್ವಿ. ಮತ್ತೆ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಇವತ್ತು ಕೆಂಪೇಗೌಡ 1 ಅವರ ಹೆಸರೇ ಇದೆ. ನೆಕ್ಸ್ಟ್ ಅವ್ರ ನಂತರ 2ನೇ ಕೆಂಪೇಗೌಡ ಅಧಿಕಾರಕ್ಕೆ ಬರ್ತಾರೆ. 4 ವಾಚ್ ಟವರ್ಸ್ಗಳ ನಿರ್ಮಾಣ ಮಾಡ್ತಾರೆ. ನೇಯ್ಗೆ ಕೇಂದ್ರವನ್ನಾಗಿ ಮಾಡ್ತಾರೆ. ಕೆಂಪಸಾಗರ ಕೆರೆಯನ್ನ ಕಟ್ತಾರೆ. ಅದರ ನಂತರವಾಗಿ 3ನೇ ಕೆಂಪೇಗೌಡ ಅಧಿಕಾರಕ್ಕೆ ಬರ್ತಾರೆ. ಇವರು ವಿಜಯನಗರಕ್ಕೆ ಹೆಲ್ಪ್ ಮಾಡ್ತಾರೆ ಸಾಮಂತರನ್ನ ಸೋಲಿಸ್ಲಿಕ್ಕೆ. ಇವನ ಕಾಲದಲ್ಲಿ ರಣದುಲ್ಲಾ ಖಾನ್ ಅಟ್ಯಾಕ್ ಆಗುತ್ತೆ. ರಣದುಲ್ಲಾ ಖಾನ್ ಅಟ್ಯಾಕ್ ಆಗಿ 3ನೇ ಕೆಂಪೇಗೌಡರನ್ನ ಸೋಲಿಸ್ಬಿಟ್ಟು ಸಾಮಂತರನ್ನಾಗಿ ಮಾಡ್ಕೊಳ್ತಾನೆ. ಮಾಗಡಿಗೆ ರಾಜಧಾನಿಯನ್ನ ಟ್ರಾನ್ಸ್ಫರ್ ಮಾಡುವಂತ ಸಂದರ್ಭ ಎದುರಾಗುತ್ತೆ. 3ನೇ ಕೆಂಪೇಗೌಡ ಕಾಶಿಯಲ್ಲಿ ಮಠವನ್ನ ನಿರ್ಮಾಣ ಮಾಡಿ ಅದಕ್ಕೆ ನಿರ್ವಹಣೆಗೋಸ್ಕರ ಒಂದು ಗ್ರಾಮವನ್ನೇ ಕೊಡುವಂತಹ ಕೆಲಸ ಕೂಡ ಆಗುತ್ತೆ, ನಿರ್ವಹಣೆಗೋಸ್ಕರ. ನಂತರವಾಗಿ ದೊಡ್ಡ ವೀರಪ್ಪ ಅಧಿಕಾರಕ್ಕೆ ಬರ್ತಾನೆ. ಇವನ ಸಂದರ್ಭದಲ್ಲಿ ಮೈಸೂರಿನ ಹಗೆತನವನ್ನು ಎದುರಿಸಬೇಕಾಗುತ್ತೆ. ಅದರ ನಂತರವಾಗಿ ದೊಡ್ಡ ವೀರಪ್ಪನ ಮಗ ಕೆಂಪ ವೀರಪ್ಪ ಅಧಿಕಾರಕ್ಕೆ ಬರ್ತಾನೆ. ಇವನ ಕಾಲದಲ್ಲಿ ಮೈಸೂರನ್ನು ಅಟ್ಯಾಕ್ ಮಾಡ್ಬಿಟ್ಟು, ಮೈಸೂರಿನ ಕಮಾಂಡರ್ ದಳವಾಯಿ ದೇವರಾಜ ಅಟ್ಯಾಕ್ ಮಾಡ್ಬಿಟ್ಟು ಕೆಂಪ ವೀರಪ್ಪನ ಸೋಲಿಸಿ ಅವರನ್ನ ಸೆರೆಯಲ್ಲಿ ಇಡ್ತಾನೆ. ಸೆರೆಯಲ್ಲಿ ಇಟ್ಟಾಗ ರಾಜ್ಕುಮಾರ ಶ್ರೀರಂಗಪಟ್ಟಣದಲ್ಲಿ ನಿಧನರಾಗ್ತಾರೆ. ಇದರ ಮುಖಾಂತರವಾಗಿ ಈ ಯಲಹಂಕದ ನಾಡಪ್ರಭುಗಳ ಆಳ್ವಿಕೆ ಕೊನೆಯಾಗುತ್ತೆ. ಈ ರೀತಿಯಾಗಿ ಈ ಕೊನೆಗೆ ಒಂದು ಕನ್ಕ್ಲೂಷನ್ ಅನ್ನ ಕೊಡೋದಾದ್ರೆ, ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಬೆಂಗಳೂರು ಎಷ್ಟು ಮಾದರಿ ಆಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ 1ನೇ ಕೆಂಪೇಗೌಡ ಅವರ ಒಂದು ಆಡಳಿತ, 2ನೇ ಕೆಂಪೇಗೌಡ ಅವರ ಒಂದು ಆಡಳಿತ ಕೂಡ ಎಷ್ಟು ಮಾದರಿ ಆಯಿತು ಮುಂದಿನ ರಾಜರುಗಳಿಗೆ. ಬೆಂಗಳೂರಿನಲ್ಲಿ ನಾಡಪ್ರಭುಗಳು ರಚಿಸಿದಂತಹ ಧರ್ಮಗಳ ಮತ್ತು ಸಾಂಸ್ಕೃತಿಕ ವಾತಾವರಣ, ರಿಲಿಜಿಯನ್ ಅಂಡ್ ಕಲ್ಚರಲ್ ಅಟ್ಮಾಸ್ಫಿಯರ್ ಏನಿತ್ತು, ವಾತಾವರಣ ಏನಿತ್ತು. ನಂತರ ಹುಡುಗನಾಗಿ ನಗರಕ್ಕೆ ಭೇಟಿ ನೀಡಿದಂತಹ ಶಿವಾಜಿಗೆ, ಇದು ಬಿಜಾಪುರದ ಅಂಡರ್ಗೆ ಹೋಗುತ್ತೆ. ಬಿಜಾಪುರದಲ್ಲಿ ಜಾಗಿರ ಕೆಲಸ ಮಾಡ್ತಕ್ಕಂಥ ಶಿವಾಜಿಯ ತಂದೆ ಇದ್ದಾಗ ಶಿವಾಜಿ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರನ್ನ ನೋಡಿ ಇನ್ಸ್ಪೈರ್ ಆಗ್ತಾರೆ. ಬೆಂಗಳೂರಿರುವಂತಹ ಧರ್ಮಗಳ ಮತ್ತು ಸಾಂಸ್ಕೃತಿಕ ವಾತಾವರಣವನ್ನು ನೋಡ್ಬಿಟ್ಟು ಅವರು ಇನ್ಸ್ಪೈರ್ ಆಗ್ತಾರೆ. ಹುಡುಗನಾಗಿ ನಗರಕ್ಕೆ ಭೇಟಿ ನೀಡಿದ್ದ ಶಿವಾಜಿಗೆ ಇದು ಸ್ಫೂರ್ತಿಯಾಗಿತ್ತು ಎಂದು ಹೇಳಲಾಗುತ್ತೆ. ಮುಂದೆ ಶಿವಾಜಿಯು ಇದನ್ನು ಕೂಡ ಸ್ಫೂರ್ತಿಯನ್ನು ಪಡೆದುಕೊಂಡಿದ್ರು. 1ನೇ ಕೆಂಪೇಗೌಡ ಮತ್ತು 2ನೇ ಕೆಂಪೇಗೌಡ ಅವರ ಒಂದು ಧಾರ್ಮಿಕ
ಮತ್ತು ಸಾಂಸ್ಕೃತಿಕ ವಾತಾವರಣ ಹೇಗೆ ಅವರು ಮಾಡಿದ್ರು ಈ ಒಂದು ನಗರದಲ್ಲಿ, ಅದನ್ನು ಕೂಡ ಇನ್ಫ್ಲೂಯೆನ್ಸ್ ಆಗಿದ್ರು ಶಿವಾಜಿ ಅವರು. ಅವ್ರ ತಂದೆ ಜೊತೆಗೆ ಇಲ್ಲಿಗೆ ಬೆಂಗಳೂರಿಗೆ ಬಂದಾಗ ಇನ್ಸ್ಪೈರ್ ಆಗಿದ್ರು ಅಂತ ಹೇಳಲಾಗುತ್ತೆ. ಮುಂದೆ ಶಿವಾಜಿಯವರು ಬರೆದಿರುವಂಥದ್ದೆಲ್ಲವೂ ಕೂಡ ಇತಿಹಾಸವೇ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಐ ಹೋಪ್ ನಿಮಗೆ ಅರ್ಥ ಇದೆ ಅನ್ಕೋತೀನಿ. ನೆಕ್ಸ್ಟು ತರಗತಿಯಲ್ಲಿ ಕೊಡಗಿನ ಇತಿಹಾಸ ಮತ್ತು ಹಾಲೇರಿ ರಾಜವಂಶ, ಕೊಡಗಿನ ಇತಿಹಾಸ ಮತ್ತು ಹಾಲೇರಿ ರಾಜವಂಶಕ್ಕೆ ಸಂಬಂಧಪಟ್ಟಂತೆ ಸಿಂಪಲ್ ಆಗಿ ಎಕ್ಸಾಮ್ ಪಾಯಿಂಟ್ ಆಫ್ ಏನು ಕೇಳ್ಬೋದು ಅದನ್ನು ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಅದರ ನಂತರವಾಗಿ ನಾವು ಮರಾಠಿಗೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ಆಗಿ ಚರ್ಚೆ ಮಾಡ್ಕೊಳ್ತಾ ಹೋಗ್ತೀವಿ. ಮರಾಠ ತುಂಬ ಡೀಟೇಲ್ಡ್ ಆಗಿ ನಾವು ಫುಲ್ಲು ಡೀಪ್ ಆಗಿ ನಾವು ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಐ ಹೋಪ್ ನಿಮಗೆ ಅರ್ಥ ಇದೆ ಅಂದ್ಕೊಂಡಿದ್ದೀನಿ. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಹಿಸ್ಟ್ರಿ ಆಫ್ ಕೊಡಗು ಮತ್ತು ಹಾಲೇರಿ ಡೈನೆಸ್ಟಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಮತ್ತೆ ಅಲ್ಲಿ ಸಿಗ್ತೀನಿ. ನಿಮಗೆ ಈ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಈ ಕೋರ್ಸ್ನ ಬಗ್ಗೆ ಮಾಹಿತಿಯನ್ನು ಕೊಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ.